ನಜ್ಮಾ ಅವರು ತುಂಬ ಸ್ಪಷ್ಟವಾಗಿ ನೇರವಾಗಿ JDS ಜೊತೆ ಈ ಹಿಂದೆ ನಿಂತಿದ್ರಿ. ಈಗ ಕಾಂಗ್ರೆಸ್ ನಾಯಕಿ ನೀವು. ಕಾಂಗ್ರೆಸ್ಸಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದಷ್ಟು ಜವಾಬ್ದಾರಿಗಳನ್ನ ಬೇರೆ ಬೇರೆ ಇದನ್ನು ತಗೊಂಡು ಓಡಾಡ್ತಿದ್ದೀರಿ. ಪಕ್ಷ ಬದಲಾವಣೆ ಮತ್ತು ಭವಿಷ್ಯದ ದೃಷ್ಟಿಯಿಂದ ವಾಟ್ ನೆಕ್ಸ್ಟ್? ಮುಂದಿನ ರಾಜಕಾರಣದ ಹಾದಿ ಏನು ಕತೆ? ಮುಂದೆ ರಾಷ್ಟ್ರ ಮಟ್ಟದಲ್ಲೇನು? ಕಾಂಗ್ರೆಸ್ ಈಗಾಗಲೇ 3 ಚುನಾವಣೆಗಳನ್ನ, ಲೋಕಸಭೆ ಚುನಾವಣೆಗಳನ್ನ ಸೋತಿದೆ. ಮತ್ತು ರಾಜ್ಯದಲ್ಲಿ ದೊಡ್ಡ ಬಹುಮತದೊಂದಿಗೆ ಸರ್ಕಾರವನ್ನು ನಡೆಸ್ತಾ ಇದೆ. ಇಂಥ ಸನ್ನಿವೇಶದಲ್ಲಿ ಕೇರಳ ಮತ್ತು ತಮಿಳುನಾಡಲ್ಲೇ ಆಗುವಂಥ ಪ್ರಯೋಗ, ಶಶಿಕಾಂತ್ ಸೆಂಥಿಲ್ ಅವರು ಕೊಡ್ತಾರೆ, ಸಾಮಾನ್ಯ ಕಾರ್ಯಕರ್ತೆ ಕೇರಳದಲ್ಲಿ ಕೂಡ MLA ಆಗ್ತಾರೆ, MP ಆಗ್ತಾರೆ, ಯಾಕದು ಕರ್ನಾಟಕದಲ್ಲಿ ಸಾಧ್ಯ ಆಗ್ತಿಲ್ಲ ಅನ್ನೋ ಪ್ರಶ್ನೆ. ಕರ್ನಾಟಕದ ಪೊಲಿಟಿಕಲ್ ಸಿನಾರಿಯೋಗಳೇನಿದೆ, ತಮಿಳುನಾಡಲ್ಲಿ ನಮ್ಮ ಪೆರಿಯಾರ್ ರವರ ಒಂದು ಚಳುವಳಿ ಇತ್ತು, ಸೈದ್ಧಾಂತಿಕವಾದಂಥ ಸ್ಪಷ್ಟತೆ ಅಲ್ಲಿ ಪ್ರತಿ ಮನೆಯಲ್ಲಿದೆ, ಪ್ರತಿ ಮಗುವಿನ ಬಳಿ ಒಂದು ಸೈದ್ಧಾಂತಿಕವಾದಂಥ ಸ್ಪಷ್ಟತೆ ಇದೆ. ನಾನು MLA ಇಂದ ಏನು ಎಕ್ಸ್ಪೆಕ್ಟ್ ಮಾಡಬೇಕು, ನಾನು MP ಇಂದ ಏನು ಎಕ್ಸ್ಪೆಕ್ಟ್ ಮಾಡಬೇಕು, ಅಥವಾ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ರೂ ಕೂಡ ಒಬ್ಬ ಜನಪ್ರತಿನಿಧಿಯಿಂದ ನನ್ನ ಎಕ್ಸ್ಪೆಕ್ಟೇಷನ್ ಏನು ಬೇಕು ಅನ್ನೋದು ತಮಿಳುನಾಡಿನ ಜನರಿಗೆ ಒಂದು ಕ್ಲಾರಿಟಿ ಇದೆ. ಅಲ್ಲಿ ಕಾಮರಾಜ್ ಅವರು ಮಾಡಿದಂಥದ್ದಾಗಿರ್ಬೋದು, ಪೆರಿಯಾರ್ ಅವರ ಮಾಡಿದಂಥ ಒಂದು ಸಾಮಾಜಿಕ ಕ್ರಾಂತಿ ಆಗಿರ್ಬೋದು, ಇವೆಲ್ಲವೂ ಕಾರಣ ಆಗಿದೆ. ಅಫ್ಕೋರ್ಸ್ ಅದು ಕೇರಳಕ್ಕೆ ಬಂದರೂ ಕೂಡ ಅಲ್ಲಿ ಒಂದು LDF UDFನ ಒಂದು ಐಡಿಯಾಲಜಿಕಲ್ ಕ್ಲಾರಿಟಿಗಳು, ಅಲ್ಲಿ ಕಮ್ಯುನಿಸ್ಟ್ ಪಕ್ಷ ಕಟ್ಕೊಟ್ಟಿರುವಂಥ ಒಂದು ಹಕ್ಕುಗಳನ್ನು ಕೇಳುವಂಥ ಒಂದು ಛಾತಿ, ಒಂದು ಎದೆಗಾರಿಕೆ, ಆ ತರಹದ್ದೊಂದು ಬೆಳವಣಿಗೆಯನ್ನು ಕೇರಳ ಮತ್ತು ತಮಿಳುನಾಡಲ್ಲಿ ತಂದುಕೊಟ್ಟಿದೆ. ಕರ್ನಾಟಕದಲ್ಲೂ ಕೂಡ ಆ ತರಹದ್ದೊಂದು ಮೂವ್ಮೆಂಟ್ ಆಗಬೇಕಾಗಿತ್ತು, ಅಥವಾ ಆದ ಸಂದರ್ಭದಲ್ಲೂ ಕೂಡ ಅದನ್ನ ನಡೆಸಿದಂಥ ನಾಯಕರು ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕಾಗಿತ್ತು, ಅಥವಾ ಮುಂದಿನ ಜನರೇಷನ್ಗೆ ಅದನ್ನ ಕೊಡಬೇಕಾಗಿತ್ತು. ಆ ಕೆಲಸವನ್ನ ಮಾಡಲಿಲ್ಲ. ಆ ಕಾರಣಕ್ಕಾಗಿ ಇಲ್ಲಿ ಈ ತರಹದೊಂದು ಐಡಿಯಾಲಜಿಕಲ್ ಕ್ಲಾರಿಟಿ ಇರುವಂಥ ಪಾಲಿಟಿಕ್ಸ್ ಸಾಧ್ಯ ಆಗಲಿಲ್ಲ ಕರ್ನಾಟಕದಲ್ಲಿ ಅನ್ನುವಂಥದ್ದು ನನ್ನ ಅನಿಸಿಕೆ. ಬಟ್ ಇವತ್ತಿಗೆ ಆ ಸಿಚುವೇಶನ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ 136 ಏನು ಕಾಂಗ್ರೆಸ್ ಬಹುಮತವನ್ನ ಪಡ್ಕೊಂಡಿದೆ, ಇದರ ಹಿಂದೆ ಇಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಒಂದು ಹೊಸ ರೀತಿಯ ಚಳುವಳಿಯ ರೂಪದಲ್ಲಿ ಇರುವಂತಹ ಒಂದು ರಾಜಕಾರಣ ನಮ್ಮ ಕಣ್ಣೆದುರಿಗೆ ಕಾಣಿಸುತ್ತೆ. ಬಿಜೆಪಿ ಯಾವೆಲ್ಲ ವಿಷಯಗಳನ್ನ ತಗೊಂಡು ಬಂದಿತ್ತು, ಹಿಜಾಬ್ ಅಂತೆ, ಹಲಾಲ್ ಅಂತೆ, ಬುರ್ಖಾ ಅಂತೆ, ನಖಾಬ್ ಅಂತೆ, ಈ ಅನವಶ್ಯಕವಾಗಿರುವಂಥ ವಿಷಯಗಳನ್ನೆಲ್ಲ ತಂದು ಇಟ್ರು. ನಾವು ಮಂಡ್ಯ ಮೈಸೂರವರಿಗೆ ಸಿಕ್ಕಾಪಟ್ಟೆ ನಗು ತರಿಸಿದ್ದು ಉರಿಗೌಡ ಮತ್ತೆ ನಂಜೇಗೌಡ ಅನ್ನುವಂಥ 2 ಸೂಪರ್ಫಿಷಿಯಲ್ ಕ್ಯಾರೆಕ್ಟರ್ಗಳನ್ನ ತಗೊಂಡು ಬಂದು ಅದರಲ್ಲೂ ಕೂಡ ರಾಜಕೀಯ ಮಾಡೋದಕ್ಕೆ ನೋಡಿದ್ರು. ಆದರೆ ಅವೆಲ್ಲವನ್ನ ಭೇದಿಸಿ ಅಲ್ಲಿ ಗೆದ್ದಂಥ 136 ಜನರು ಯಾರು ಅಂತ ನಾವು ನೋಡ್ತಾ ಹೋದ್ರೆ, ಯಾರು ಜನರೊಟ್ಟಿಗೆ ಬೆರೀತಾ ಇದ್ರು, ಯಾರು ಜಾತಿವಾದಿಗಳಾಗಿರ್ಲಿಲ್ಲ, ಯಾರು ಧರ್ಮದ ನಡುವೆ ಯುದ್ಧ ಮಾಡಿಸ್ತಿರ್ಲಿಲ್ಲ, ಅಥವಾ ಈ ಥರದೊಂದು ರೀತಿ ನೀತಿಗಳೇನಿತ್ತು ಇದನ್ನ ಯಾರು ಮೀರ್ಕೊಂಡಿದ್ರು ಅಂಥವ್ರಿಗೆ ವೋಟ್ ಕೊಟ್ರು ಕರ್ನಾಟಕದಲ್ಲಿ. ಅದರರ್ಥ ಹೊಸ ಜನರೇಷನ್ ಅಥವಾ ಹೊಸ ವೋಟರ್ಸ್ ಏನಿದ್ದಾರೆ ಇವ್ರು ನಿಜವಾಗ್ಲೂ ಒಂದು ಪಕ್ವತೆಯ ಕಡೆಗೆ ಹೋಗ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ಗೆ ಬಂದರೆ ರಾಹುಲ್ ಗಾಂಧಿ ಅವರು ಅವಶ್ಯಕತೆ ಇರಲಿಲ್ಲ. ಇಡೀ ದೇಶವನ್ನ ಅವರ ಪರಂಪರೆ, ಅವರ ಇತಿಹಾಸ, ಅವರ ರಾಜಕೀಯ ಹಿನ್ನೆಲೆ ಇವೆಲ್ಲವನ್ನ ನೋಡಿದಾಗ ಅವ್ರಿಗೆ ಕಾಲ್ನಡಿಗೆಯಲ್ಲಿ ಇಡೀ ದೇಶ ಸುತ್ತುವಂಥ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಭಾರತ್ ಜೋಡೋ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಆದರೆ ಅವರದನ್ನು ಮಾಡುವ ಮೂಲಕ ಒಂದು ಸ್ಪಷ್ಟವಾದಂಥ ಸಂದೇಶವನ್ನ ಕೊಟ್ಟಿದ್ದಾರೆ. ಇನ್ನು AC ರೂಮ್ ರಾಜಕೀಯ ನಡೆಯಲ್ಲ. ಯಾರು ಬೀದಿಲಿ ಇರ್ತಾರೆ, ಯಾರು ಹಾದಿಲಿ ಇರ್ತಾರೆ, ಯಾರು ಹಾದಿ ಬೀದಿಯಲ್ಲಿ ಜನರನ್ನ ಜೋಡಿಸುವಂಥ ಕೆಲಸ ಮಾಡ್ತಾರೆ, ಮನಸ್ಸುಗಳನ್ನ ಬೆಸೆಯುವಂಥ ಕೆಲಸ ಮಾಡ್ತಾರೆ, ಅಂತಹವ್ರಿಗೆ ಕಾಂಗ್ರೆಸ್ನಲ್ಲಿ ಮುಂದೆ ಅವಕಾಶ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಬೆಣ್ಣೆ ತುಪ್ಪ ಸರಿ ಇಟ್ಟು ಮಕ್ಕಳಿಗಾಗಿ ಹೆಲ್ತಿ ಬಿಸ್ಕತ್, ಬಾಯಲ್ಲಿಟ್ಟರೆ ಕರಗುವಂತ ತುಪ್ಪ ಬೆಣ್ಣೆಯ ಬಿಸ್ಕತ್, ಇದು ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಮಾಡಿರುವ ನಮ್ಮ ಜೀನಿ ಪರಿಸರ ಹಿಟ್ಟಿನ ಬಿಸ್ಕತ್. ರಾಗಿ ಭಂಡಾರದಿಂದ ಮಾಡಿರುವಂತ ನಮ್ಮ ಜೀನಿ ಬಿಸ್ಕತ್ ನೀವು ತಿನ್ನಿ, ನಿಮ್ಮ ಮಕ್ಕಳಿಗೂ ಪ್ರತಿದಿನ ತಿನ್ನಿಸಿ.